ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಫೈನಲ್ ಎಕ್ಸಾಮಿನೇಷನ್ ಫಾರ್ 2026 ಅಕಾಡೆಮಿಕ್ ಇಯರ್. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ 70 ಮಾರ್ಕ್ಸ್ ಏನಿದೆಯಲ್ಲ, ಸೊ ಇದರಲ್ಲಿ ನಿಮಗೆ 20 ಮಾರ್ಕ್ಸ್ ಇಸ್ ಫಾರ್ ಪಾರ್ಟ್ ಎ. ಪಾರ್ಟ್ ಎದಲ್ಲಿ ನಿಮಗೆ 20 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ ಎಮ್ ಸಿ ಕ್ಯೂಸ್ ಇರುತ್ತೆ. ಸೊ ಎಮ್ ಸಿ ಕ್ಯೂಸಲ್ಲಿ ಇದೇ ಕ್ವೆಶನ್ ಕೇಳ್ತಾರೆ ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ನೀವು ಅದು ಕಂಪ್ಲೀಟ್ ಮಾರ್ಕ್ಸ್ ತೆಗಿಬೇಕು ಅಂದರೆ ಡೆಫಿನೆಟ್ಲಿ ನೀವು ಎಲ್ಲ ಕಾನ್ಸೆಪ್ಟ್ಸ್ನೂ ಅರ್ಥ ಮಾಡ್ಕೊಂಡಿರಬೇಕು. ಓಕೆ, ದರ್ ಇಸ್ ನೋ ಎಕ್ಸೆಪ್ಷನ್. ನಾವು ಲೆಟ್ಸ್ ಕಂಟಿನ್ಯೂ ವಿತ್ ದಿ 2 ಮಾರ್ಕ್ಸ್ ಸೆಕ್ಷನ್ಸ್. ಸೊ 2 ಮಾರ್ಕ್ಸಲ್ಲಿ ಯಾವ್ಯಾವ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್, ವಾಟ್ ಈಸ್ ಮೆಂಟ್ ಬೈ ಸೋರ್ಸ್ ಚಾರ್ಜ್. ಸೊ ಈ ಕ್ವೆಶನ್ನ ತುಂಬ ಸಲ ಕೇಳಿದ್ದಾರೆ. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟೀಸನ್ನು ನೋಡ್ಕೊಳ್ಳಿ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಲೈಕ್ ಚಾರ್ಜಸ್ ಇಸ್ ಪಾಸಿಟಿವ್. ಸೊ ಇದರ ಅಪ್ಲಿಕೇಶನ್ಸ್ ಕ್ವೆಶನ್ಸ್ನ ಕೆಲವೊಂದು ಸಲ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಮತ್ತು ನೇಮ್ ದಿ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇನ್ ಮೆಟಲ್ ಆ್ಯಂಡ್ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮೊಬಿಲಿಟಿ. ನೋಡಿ, ಮೊಬಿಲಿಟಿ ಡೈರೆಕ್ಟ್ಲಿ ಏನು ಕೇಳಿದೆ ಅಂದರೆ ಮೊಬಿಲಿಟಿ ಎಕ್ಸ್ಪ್ರೆಷನ್ನ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇದರಲ್ಲಿ ನಿಮಗೆ ತುಂಬ ಈಕ್ವೇಷನ್ಸ್ ಇರುತ್ತೆ, ಆ ಈಕ್ವೇಷನ್ಸ್ ಎಲ್ಲ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೇಳ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ವಾಟ್ ಈಸ್ ದಿ ನೇಚರ್ ಆಫ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ಸ್. ಓಕೆ, ಸೊ ನೇಚರ್ ಆಫ್ ಕರೆಂಟ್ ಇದು ತುಂಬ ಸಿಂಪಲ್. ನೀವು ಆ ಈಕ್ವೇಷನ್ ಇದೆಯಲ್ಲ, ಎಫ್ ಇಸ್ ಈಕ್ವಲ್ಸ್ ಟು I1 I2, ಆ ಈಕ್ವೇಷನ್ ಯೂಸ್ ಮಾಡಿಕೊಂಡು ಫೋರ್ಸ್ನ ನೇಚರ್ ಕೇಳಿದ್ದಾರೆ. ಸೊ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ದರೆ ಇಟ್ ವಿಲ್ ಅಟ್ರಾಕ್ಟ್, ಆಪೋಸಿಟಲ್ಲಿ ಫ್ಲೋ ಆಗ್ತಾ ಇದ್ದರೆ ಇಟ್ ವಿಲ್ ರಿಪೆಲ್. ಅದನ್ನು ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಅಟ್ ಶೆಲ್ಫ್. ಸೊ ಇದು ಪ್ರಾಬ್ಲಮ್. ಓಕೆನಾ, ಸೊ ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಇದು. ಆ್ಯಂಡ್ ಈ ಚಾಪ್ಟರಿಂದ ನಿಮಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಹಾಕ್ಕೊಂಡು ಸಾಲ್ವ್ ಮಾಡ್ತಕ್ಕಂಥ ಕ್ವೆಶನ್ಸನ್ನು ಕೇಳ್ತಾ ಇದ್ದಲ್ಲಿ. ಓಕೆನಾ, ಮತ್ತು ನೇಮ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಎಕ್ಸಾಂಪಲ್ಸ್, ಇಲ್ಲಿ ಎಕ್ಸಾಂಪಲ್ನ ಕೇಳ್ತಾರೆ. ಓಕೆ, ದಟ್ಸ್ ಇಂಪಾರ್ಟೆಂಟ್. ಮತ್ತು ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಮತ್ತು ಲಿಸ್ಟ್ ಔಟ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ಸೊ ಈ ಡಿಫ್ರೆನ್ಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಾವು ಸ್ಟ್ರೈಟ್ ಪಾರ್ಟಿಗೆ ಹೋಗೋಣ. ಸೊ ಪಾರ್ಟಿ ಫಸ್ಟ್ 37th ಕ್ವೆಶನ್ ಇದೆ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ಕೇಳಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಏನು ಕೇಳ್ತಾರೆ ಅಂದರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ಗೆ ಡಿರೈವೇಷನ್ ಕೇಳ್ತಾರೆ. ಅದನ್ನು ಕೇಳಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಅಂದರೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಓಕೆ, ಕಾಂಬಿನೇಷನ್ ಸೀರೀಸಲ್ಲಿ ಕಾಂಬಿನೇಷನ್ ಇಟ್ಟರೆ ಏನಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಇಟ್ಟರೆ ಏನಾಗುತ್ತೆ. ಸೊ ದೀಸ್ ಆರ್ ವೆರಿ ವೆರಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಕೆಲವೊಂದು ರೇರ್ ಕೇಸಲ್ಲಿ ಏನು ಮಾಡ್ತಾರೆ ಅಂದರೆ ಡೈಪೋಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಸೊ ಆ ಕ್ವೆಶನ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ 38th ಕ್ವೆಶನ್, ಅಸ್ಯೂಮಿಂಗ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ. ಸೊ ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಲ ರಿಪೀಟ್ ಆಗಿದೆ. ಇದನ್ನು ನೋಡ್ಕೊಳ್ಳಿ. ಸಿಗ್ಮಾ ಇಸ್ ಈಕ್ವಲ್ ಟು NE² ಟೌ ಬೈ ಎಮ್. ಇನ್ನೊಂದು ಸಲ I ಇಸ್ ಈಕ್ವಲ್ ಟು NEABD. ಸೊ ಇದನ್ನು ಸಹ ಕೇಳ್ತಾರೆ. ಓಕೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ದಟ್ಸ್ ಇಂಪಾರ್ಟೆಂಟ್. ಈ ಚಾಪ್ಟರ್ನಿಂದ ಇದು ಕೇಳಲಿಲ್ಲ ಅಂದರೆ ವೀಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಒಂದು ಗ್ಯಾರಂಟಿ ಕೇಳ್ತಾರೆ. ಓಕೆ, ವೀಟ್ಸ್ಟೋನ್ ಬ್ರಿಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಬ್ಲಮ್ಸ್ಗೆಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಓಕೆನಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕೇಳಿಲ್ಲ ಅಂದರೆ ಬೇರೆ ನಿಮಗೆ ಸೆಲ್ಸ್ ಕಾಂಬಿನೇಷನ್. ಓಕೆ, ಸೀರೀಸಲ್ಲಿಟ್ಟರೆ ರೆಸಿಸ್ಟೆನ್ಸ್ ಎಷ್ಟು ಮತ್ತು EMF ಎಷ್ಟಿರುತ್ತೆ, ಪ್ಯಾರಲಲ್ಲಿಟ್ಟರೆ EMF ಎಷ್ಟಿರುತ್ತೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಲ ರಿಪೀಟ್ ಆಗಿದೆ ಅದು, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ 39th ಕ್ವೆಶನ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಲ ರಿಪೀಟ್ ಆಗಿದೆ ಈ ಕ್ವೆಶನ್. ಕರೆಕ್ಟಾಗಿ ಡಯಾಗ್ರಾಮ್ನ ಬರ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಒಂದು ಕೇಳಿಲ್ಲ ಅಂದರೆ ಇನ್ನೊಂದು ಇರೋ ಕ್ವೆಶನ್ ಯಾವುದು ಅಂದರೆ 2 ಲಾಂಗ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ವೈರ್ಸ್ ಕಂಡಕ್ಟರ್ಸ್ನ ಇಟ್ಟರೆ, ಸ್ಟ್ರೈಟ್ ಕಂಡಕ್ಟರ್ಸ್ನ ಇಟ್ಟರೆ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೆಮ್ ಪರ್ ಯೂನಿಟ್ ಲೆಂತ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇವೆರಡರಲ್ಲಿ ಅದರ ಒಂದು ಗ್ಯಾರಂಟಿ ಕೇಳ್ತಾರೆ. ಓಕೆ, ರ್ಯಾರ್ ಕೇಸಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಇನ್ನೊಂದು ಡಿರೈವೇಷನ್ಸ್. ಓಕೆ, ಸೊ ಟಾರ್ಕ್ ಡ್ಯೂ ಟು ಎ ಸರ್ಕ್ಯುಲರ್ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್, ರೆಕ್ಟ್ಯಾಂಗ್ಯುಲರ್ ಲೂಪ್ ಅಂತ ಇದೆ, ಆ ಕ್ವೆಶನ್ನ ಕೇಳ್ಬೋದು. ಓಕೆ, ಸೊ ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಸರ್ಕ್ಯುಲರ್ ಲೂಪ್ ಮತ್ತು ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಇದನ್ನು ತುಂಬ ಫೋಕಸ್ ಮಾಡಿ ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡಿ, ಇದರಲ್ಲಿ ಟೋಟಲ್ ನಿಮಗೆ 3 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ಇಲ್ಲೇ ನಿಮಗೆ 3 ಕ್ವೆಶನ್ಸ್ ಮುಗೀತು. ಬಟ್ ನೀವೇನು ಮಾಡಬೇಕು ಅಂದರೆ 41st ಕ್ವೆಶನ್ ಆರ್ ವೆರಿ 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 ಈಸಿ ಕ್ವೆಶನ್ಸ್. ಓಕೆ, ನೋಡಿ 41st ಅಂತೂ ತುಂಬ ಈಸಿ. ಅಲ್ಲಿ ನಿಮಗೆ ಹಾಫ್ ವೇವ್ ರೆಕ್ಟಿಫೈಯರ್ ಅಥವಾ ಫುಲ್ ವೇವ್ ರೆಕ್ಟಿಫೈಯರ್ ಎರಡರಲ್ಲಿ ಅವರು ಒಂದನ್ನು ಗ್ಯಾರಂಟಿ ಕೇಳ್ತಾರೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ವರ್ಕಿಂಗ್. ಸೊ ಇದು ತುಂಬ ಸಿಂಪಲ್ ಕ್ವೆಶನ್. ಓಕೆ, ನೀವು 1 2 3 ಸ್ಟೆಪ್ಪನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಡೆಫಿನೆಟ್ಲಿ 5 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಇಫ್ ಯು ಫೀಲ್ 37th 38th derivation difficult, so please focus on 41st question. ಓಕೆ, ಸೊ ಅಡ್ವಾನ್ಸ್ಲಿ ಒಂದು ಎಕ್ಸ್ಟ್ರಾ ಕ್ವೆಶನ್ನ ಯಾವಾಗಲೂ ಪ್ರಿಪೇರ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ 39th ಸರ್ಕ್ಯುಲರ್ ಲೂಪ್ ಬಿಟ್ಟು ಬೇರೆ ಏನೋ ಬಂತು ಅಂತ ಇದ್ದರೆ ನಿಮಗೆ ಬ್ಯಾಕಪ್ಗೆ ಆ ಒಂದು ಕ್ವೆಶನ್ ಇರುತ್ತೆ. ಸೊ ದಟ್ ಈಸ್ ವೈ ನೀವು ಪ್ರಿಪೇರ್ ಆಗಬೇಕಾದ್ರೆ ಜಸ್ಟ್ ಡೋಂಟ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಟು 3 ಕ್ವೆಶನ್ಸ್. ಓಕೆ, ಫಸ್ಟ್ ಸ್ಟಾರ್ಟಿಂಗಿಂದ ಪ್ರಿಪೇರ್ ಆಗಿ 37th ಕರೆಕ್ಟಾಗಿ ಪ್ರಿಪೇರ್ ಆಗಿ, 30th ಕರೆಕ್ಟಾಗಿ ಪ್ರಿಪೇರ್ ಆಗಿ, 39th ಕರೆಕ್ಟಾಗಿ ಪ್ರಿಪೇರ್ ಆಗಿ. ನಿಮಗೆ ಸ್ವಲ್ಪ
ನೆಕ್ಸ್ಟ್ ಅಟೆಂಡ್ ಮಾಡಬೇಕು ಅಂದರೆ 41 ಒಂದು ಕ್ವೆಶ್ಚನ್ ಕರೆಕ್ಟಾಗಿ ನೋಡ್ಕೊಂಡಿರಿ. ಓಕೆ, ಆಬ್ವಿಯಸ್ಲಿ ನಿಮಗೆ ಆ 3 ಕರೆಕ್ಟ್ ಬಂದರೆ ನಿಮಗೆ ಓಕೆ, ಇಲ್ಲಾಂದರೆ ಎಕ್ಸ್ಟ್ರಾ ಒಂದು ಕ್ವೆಶ್ಚನ್ ಬ್ಯಾಕಪ್ಪಲ್ಲಿ ಇರುತ್ತೆ. ಓಕೆ, ಸೊ 41st ಕ್ವೆಶ್ಚನ್ ಆಫ್ ರೆಕ್ಟಿಫೈಯರ್ಸ್ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಮತ್ತು 40th ಕ್ವೆಶ್ಚನ್, ವಾಟ್ ಈಸ್ ಅ ವೇವ್ ಫ್ರಂಟ್ ಡಿರೈವ್ ಸ್ನೆಲ್ಸ್ ಲಾ ಆಫ್ ಫಾರ್ ಎ ಪ್ಲೇನ್ ವೇವ್ ಅಂಡರ್ಗೋಯಿಂಗ್ ರಿಫ್ರಾಕ್ಷನ್. ಸೊ ಇದನ್ನು ಕೇಳ್ಬೋದು. ಅಥವಾ ಇಂಟರ್ಫರೆನ್ಸ್, ವಾಟ್ ಆರ್ ದಿ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಅಥವಾ ರೈಟ್ ಅಬೌಟ್ ಡೈಫ್ರಾಕ್ಷನ್. ಓಕೆ, ಇಲ್ಲ YDAC ಎಕ್ಸ್ಪೆರಿಮೆಂಟ್ ಬಗ್ಗೆ ಈ ಕ್ವೆಶ್ಚನ್ ಬಗ್ಗೆ ಕೇಳ್ತಾರೆ. ಇಲ್ಲ ಅಂದರೆ ಪೋಲರೈಸೇಷನ್ ಬಗ್ಗೆ ಕೇಳ್ತಾರೆ. ಓಕೆ, ಇಲ್ಲಾಂದರೆ ಮ್ಯಾಲೂಸ್ ಲಾ ಬಗ್ಗೆ ಕೇಳ್ತಾರೆ. ಸೊ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಕೇಳ್ತಾರೆ ಅವರು. ಓಕೆ, ತುಂಬ ಕಾಂಪ್ಲಿಕೇಟ್ ಮಾಡೋದಿಲ್ಲ. ಚಾಪ್ಟರ್ ಅಷ್ಟೊಂದು ದೊಡ್ಡ ಡಿರೈವೇಷನ್ಸು ಸಹ ಇಲ್ಲ ಅದರಲ್ಲಿ. ಓಕೆ, ಸೊ ಇಂಥ ಕ್ವೆಶ್ಚನ್ ಮೇಲೆ ಫೋಕಸ್ ಮಾಡಿ. ಸೊ ಇಷ್ಟನ್ನು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಕಮಿಂಗ್ ಟು ಪ್ರಾಬ್ಲಮ್ಸ್, ಸೊ ನಿಮಗೆ ಟೋಟ್ಲಿ 4 ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2 ಬರೀಬೇಕಾಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ 44th ಕ್ವೆಶ್ಚನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. LCR ಸರ್ಕ್ಯೂಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ತುಂಬ ಈಸಿನೂ ಕೂಡ. ಒಂದೇ ಥರ ಪ್ಯಾಟ್ರ್ನಲ್ಲಿರುತ್ತೆ. ಓಕೆ, ನೀವು R ಕೊಟ್ಟಿರ್ತಾರೆ, V ಕೊಟ್ಟಿರ್ತಾರೆ, ಮತ್ತು ಇಂಡಕ್ಟೆನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಇಟ್ಕೊಂಡು ನೀವು ಇಂಪಿಡೆನ್ಸ್ನ ಫೈಂಡ್ ಮಾಡಬೇಕಾಗುತ್ತೆ. ಮತ್ತು ಕರೆಂಟ್. ದಿಸ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಅದು ಆದಮೇಲೆ ಫಸ್ಟ್ ಚಾಪ್ಟರ್. ಓಕೆ, ಸೊ ಪೊಟೆನ್ಷಿಯಲ್ ಮೇಲೆ ಒಂದು ಕ್ವೆಶ್ಚನ್ ಕೇಳ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಕೇಳ್ಬೋದು. ಅದೇ ಸೆಲ್ಸ್ ಬಗ್ಗೆ ಕೇಳ್ಬೋದು. ಇಲ್ಲಾಂದರೆ ನಿಮಗೆ ವೀಟ್ ಸ್ಟೋನ್ ಬ್ರಿಡ್ಜ್ ಮೇಲೆ ಕೇಳ್ಬೋದು. ಓಕೆ, ಇಲ್ಲ ಅಂದರೆ ಸಿಗ್ಮಾ =NE² ಇದೆಯಲ್ಲ, ಆ ಥರ ಈಕ್ವೇಷನ್ಸ್ ಮೇಲೆ ಕೇಳ್ಬೋದು. I =NE/VD ಈ ಥರ ಈಕ್ವೇಷನ್ಸ್ ಮೇಲೆ ಕೇಳ್ಬೋದು. ಸೊ ದಟ್ಸ್ ಆಲ್ಸೋ ವೆರಿ ಸಿಂಪಲ್. ನಿಮ್ಗೇನಾದರೂ ಆಪ್ಟಿಕ್ಸ್ ಮೇಲೆ ಡಿಫಿಕಲ್ಟ್ ಅನಿಸಿದ್ರೆ ನೀವು ಈ 3 ಚಾಪ್ಟರ್ಸ್ ಬಗ್ಗೆ ಕರೆಕ್ಟಾಗಿ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಇಲ್ಲ ನನಗೆ ಆಪ್ಟಿಕ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನನಗೆ ಈ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನನಗೆ ಸ್ವಲ್ಪ ಡೌಟ್ ಇದೆ ಅಂದರೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಬಟ್ 44th ಕ್ವೆಶ್ಚನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಓಕೆ, ಆ ಕ್ವೆಶ್ಚನ್ ಗ್ಯಾರಂಟಿ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡಿ. ಓಕೆ, ಸೊ ಇಷ್ಟನ್ನ ಕರೆಕ್ಟಾಗಿ ಓದ್ಕೊಂಡು ಡೆಫಿನೆಟ್ಲಿ ನೀವು ಕರೆಕ್ಟಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ 3 ಮಾರ್ಕ್ ಕ್ವೆಶ್ಚನ್ಗೆ ಬರೋದಾದರೆ, ಸೊ ಇನ್ 3 ಮಾರ್ಕ್ ಕ್ವೆಶ್ಚನ್ಸ್, ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಮತ್ತು ನ್ಯೂಕ್ಲಿಯರ್ ಫಿಷನ್ ಆ ಎರಡರ ಮಧ್ಯೆ ಡಿಫ್ರೆನ್ಸನ್ನು ಕೇಳ್ತಾರೆ. ಮತ್ತು ಮತ್ತು ಪ್ರಾಬ್ಲಮ್ಸು ಸಹ ಕೇಳ್ಬೋದು ಅದರಲ್ಲಿ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ವಾಟ್ ಆರ್ ಮ್ಯಾಟರ್ ವೇವ್ಸ್, ಎಕ್ಸ್ಪ್ಲೇನ್ ಡಿ ಬ್ರಾಗ್ಲಿ ಹೈಪೋಥೆಸಿಸ್ ಆಫ್ ಮ್ಯಾಟರ್ ವೇವ್ಸ್, ಅದರ ಈಕ್ವೇಷನ್ಸ್ ಎಲ್ಲ ಕೇಳ್ತಾರೆ. ಈಕ್ವೇಷನ್ ಅಂದರೆ ದಟ್ ನೋಟ್ಸ್ ಇದೆಯಲ್ಲ, ಕೆಲವೊಂದು ಪಾಯಿಂಟ್ಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟನ್ನ ರೆಫರ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೇರೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು.